BA ಮೂರನೇ ಶ್ರೇಣಿ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಾನು ಈಗಾಗಲೇ ಮಧ್ಯಯುಗೀನ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ದೆಹಲಿ ಸುಲ್ತಾನರ ಕಾಲದ ಇತಿಹಾಸ ರಚನೆಗೆ ಸಹಾಯಕಾರಿ ಆಗ್ತಕ್ಕಂಥ ಮೂಲಾಧಾರಗಳ ಕುರಿತು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ನಿನ್ನೆ ದಿನ ಸಾಹಿತ್ಯಿಕ ಮೂಲಾಧಾರಗಳ ಕುರಿತು ಗಮನಿಸಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ನಾವು ಉಳಿದ ಸಾಹಿತ್ಯಿಕ ಮೂಲಾಧಾರಗಳನ್ನು ಇಂದು ಗಮನಿಸೋಣ. ಸೊ ನೆಕ್ಸ್ಟ್ ಬರ್ತಕ್ಕಂಥ ವ್ಯಕ್ತಿ ಅಮೀರ್ ಖುಸ್ರಾವ್, ಅಮುಲ್ ಹಸನ್ ಆಮಿನುದ್ದೀನ್ ಖುಸ್ರಾವ್, ಉತ್ತರ ಪ್ರದೇಶದ ಪಾಟ್ಯಾಲ್ ಎಂಬ ಗ್ರಾಮ, 1252ರಲ್ಲಿ ಜನಿಸಿದ. ಈ ಕಾಲದ ಮಹಾವಿದ್ವಾಂಸ ಮತ್ತು ಕವಿ ಎಂದು ಹೆಸರುವಾಸಿಯಾಗಿದ್ದಾನೆ. ವಿಶೇಷ ಏನಂದ್ರೆ ಬಲ್ಬನ್ನಿಂದ ಗಿಯಾಸುದ್ದೀನ್ ತುಘಲಕ್ನವರೆಗಿನ ದೆಹಲಿ ಸುಲ್ತಾನ ಜೊತೆಗೆ 53 ನಿಕಟವರ್ತಿ ಆಗಿದ್ದ. ಸೊ ನಮಗೆ ಈಗ ದೆಹಲಿ ಸುಲ್ತಾನರ ಇತಿಹಾಸದಲ್ಲಿ ಗುಲಾಮ್ ಸಂತತಿ ಜೊತೆಯಲ್ಲೇ ತುಘಲಕ್ ಸಂತತಿಯವರೆಗಿನ ಮಧ್ಯದಲ್ಲಿ ಖಿಲ್ಜಿ ಸಂತತಿ, ಈ ಮೂರು ಸಂತತಿಗೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತವೆ. ಸೊ ಇದು ಅತ್ಯಮೂಲ್ಯವಾಗಿರ್ತಕ್ಕಂಥ ಗ್ರಂಥ ಈ ಕಾಲದಿಂದ. ಅದರ ಜೊತೆಗೆ ನೋಬಲರು, ದಂಡನಾಯಕರು, ಪ್ರಸಿದ್ಧ ಸೂಫಿ ಸಂತರಾದ ನಿಜಾಮುದ್ದೀನ್ ಔಲಿಯ ಸಂಪರ್ಕವನ್ನು ಹೊಂದಿದ್ದ. ಅಂದ್ರೆ ಇವರೆಲ್ಲರ ಸಂಪರ್ಕ ಇತ್ತು ಅಂತ. ಹೀಗಾಗಿ ಇವನ್ನು ರಚಿಸಿರ್ತಕ್ಕಂಥ ಕೃತಿಯಲ್ಲಿ ಇವೆಲ್ಲರ ವಿಷಯಗಳು, ರಾಜರ ವಿಷಯಗಳು ಎಲ್ಲವೂ ಸೇರ್ಪಡೆ ಆಗಿರೋದ್ರಿಂದ ಅತ್ಯಮೂಲ್ಯವಾಗಿರ್ತಕ್ಕಂಥ ಗ್ರಂಥ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಂತ. ಹಾಗಾದ್ರೆ ಇದನ್ನ ಕೃತಿಗಳು ಯಾವುವು, ಯಾಕೆ ಇಂಪಾರ್ಟೆಂಟ್ ನಾವು ನೋಡಿದಾಗ, ಒಂದು ಖಿರಾಮ್ ಉಸ್ ಸಲೈನ್, ಇದು ಕವನ ರೂಪದಲ್ಲಿದ್ದು ಸುಲ್ತಾನ್ ಕೈಕೋಬಾನ್ ಮತ್ತು ಅವನ ತಂದೆ ಬುಕ್ರಾ ಖಾನರ ಭೇಟಿಯ ವಿವರಗಳು, ಭಾರತದ ಸಿರಿ ಸಂಪತ್ತು, ದೆಹಲಿ ನಗರದ ವೈಭವದ ವಿವರಣೆ ಇದೆ. ಸೊ ಈ ಗ್ರಂಥದಲ್ಲಿರ್ತಕ್ಕಂಥದ್ದು. ಹಾಗೆ ಎರಡನೇ ಗ್ರಂಥ ಮಿಫ್ತಾಹ್ ಉಲ್ ಫುತೂಹ್, ಇದು ಪದ್ಯದ ರೂಪದಲ್ಲಿದ್ದು ಜಲಾಲುದ್ದೀನ್ ಖಿಲ್ಜಿಯ ದಂಡಯಾತ್ರೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಹಾಗೆ ಮೂರನೇ ಗ್ರಂಥ ಆಶಿಕಾ, ಪದ್ಯ ರೂಪದಲ್ಲಿದ್ದು ಗುಜರಾತಿನ ಕರ್ಣದೇವನ ಮಗಳು ದೇವಳದೇವಿ ಹಾಗೂ ಸುಲ್ತಾನನ ಮಗ ಖಿಜರ್ ಖಾನ್ನ ಪ್ರೇಮ ಪ್ರಸಂಗವನ್ನು ಉಲ್ಲೇಖಿಸುತ್ತದೆ. ಸೊ ಇದು ಅಲ್ಲಾವುದ್ದೀನ್ ಖಿಲ್ಜಿ ಕಾಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅದು ಅಲ್ಲಾವುದ್ದೀನ್ ಖಿಲ್ಜಿ ದೇವಗಿರಿ ಮೇಲೆ ದಂಡಯಾತ್ರೆ ಮಾಡಿದ್ದ ಕಾರಣ ಏನು, ಅದರೆಲ್ಲ ಇನ್ಫಾರ್ಮೇಶನ್ ನಮಗೆ ಕೊಡ್ತಕ್ಕಂಥದ್ದು ಅಂತ. ಸೊ ದೇವಳದೇವಿ ದೇವಗಿರಿ ಹೋಗಿರುತ್ತ ಆಕೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ಯುದ್ಧ ಸಂಭವಿಸಿದೆ ಅಂತಕ್ಕಂಥ ಮಾಹಿತಿಗೆ ಆ ಎಲ್ಲ ಇನ್ಫಾರ್ಮೇಶನ್ ಈ ಗ್ರಂಥದಲ್ಲಿ ನಮಗೆ ಲಭ್ಯವಾಗುತ್ತೆ ಅಂತ. ಹಾಗೆ ನಾಲ್ಕನೇ ಗ್ರಂಥ ಖಜಾಯಿನ್ ಉಲ್ ಫುತೂಹ್ ಅಥವಾ ತಾರಿಖಿ ಅತೈ, ಇದರಲ್ಲಿ ಅಲ್ಲಾಹನ ಮೊದಲ 14 ವರ್ಷಗಳ ಆಳ್ವಿಕೆಯ ಘಟನೆಗಳಿವೆ. ಇವನು ನೋಬಲರನ್ನ ದಮನಗೊಳಿಸಿದ್ದು ಮತ್ತು ಮಾರುಕಟ್ಟೆ ವ್ಯವಸ್ಥೆ ಹಾಗೂ ಕಾನೂನು ವ್ಯವಸ್ಥೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿಯನ್ನ ನಾವು ದೆಹಲಿ ಸುಲ್ತಾನರ ಕಾಲದ ಪ್ರಥಮ ವಿಶಾಲ ಸಾಮ್ರಾಜ್ಯ ನಿರ್ಮಾಪಕ ಅಂತ ಕರಿತೀವಿ. ಅದ್ರ ಜೊತೆಗೆ ಉತ್ತಮ ಆಡಳಿತಗಾರ ಅಂತ ಕರಿತೀವಿ. ಆಡಳಿತದ ವ್ಯವಸ್ಥೆಯಲ್ಲಿ ಅವನು ಮಾರುಕಟ್ಟೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಕೊಟ್ಟದ್ದು. ಆ ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಮಾಹಿತಿಗಳೆಲ್ಲವೂ ಇಲ್ಲಿ ನಮಗೆ ಉಲ್ಲೇಖವಾಗುತ್ತದೆ. ಹಾಗೂ ನಂತರದಲ್ಲಿ ವೆರಿ ವೆರಿ ಇಂಪಾರ್ಟೆಂಟು, ದಕ್ಷಿಣ ಭಾರತದಲ್ಲಿ ದಂಡಯಾತ್ರೆಗೆ ಅಲ್ಲಾವುದ್ದೀನ್ ಖಿಲ್ಜಿ ತನ್ನ ಪರವಾಗಿರ್ತಕ್ಕಂಥ ಮಲ್ಲಿಕ್ ಕಾಫರ್ನನ್ನು ಕಳಿಸ್ಕೊಡ್ತಾನೆ. ಆ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ದೊರೆಗಳನ್ನು ಗೆಲ್ತಾರೆ. ಸೊ ಆ ಗೆದ್ದಿರ್ತಕ್ಕಂಥ ಮಾಹಿತಿ ಸಿಗುವುದು ಈ ಒಂದು ಗ್ರಂಥದಲ್ಲಿ ಮಾತ್ರ. ಸೊ ಹಾಗಾಗಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಗ್ರಂಥ ಅಂತ. ಹೀಗೆ ಗುಲಾಮ್ ಸಂತತಿಯಿಂದ ತುಘಲಕ್ ಸಂತತಿವರೆಗಿನ ಮಾಹಿತಿ ಕೊಡಬೇಕಾದ್ರೆ ಈ ಗ್ರಂಥಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಹಾಗೆ ನೆಕ್ಸ್ಟ್ ಜಿಯಾವುದ್ದೀನ್ ಬರ್ನಿ. ಸೊ ಇವನು 1295ರಲ್ಲಿ ಜನ್ಮ ತಾಳ. ಇವನ ತಂದೆ ಬರ್ಬರನ ಆಸ್ಥಾನದಲ್ಲಿ ಸೇವೆ ಸಲ್ಲಿಸಿದ್ದ. ಇವನ ಚಿಕ್ಕಪ್ಪ ಅಲ್ಲಾವುದ್ದೀನನ ಸ್ನೇಹಿತ ಮತ್ತು ನಂಬಿಕಸ್ಥ ಸಲಹೆಗಾರನಾಗಿದ್ದ. ಹಾಗೆ ಬರ್ನಿ ಮಹಮ್ಮದ್ ತುಘಲಕ್ನ ಕಾಲದಲ್ಲಿ ಗೌರವಿತವಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿದ್ದ. ಅಂದ್ರೆ ಇವನು ತುಘಲಕ್ನ ಕಾಲದಲ್ಲಿದ್ದಾನೆ. ಹಾಗೆ ಇವನ ಚಿಕ್ಕಪ್ಪ ಮತ್ತು ಇವರ ಸಂಬಂಧಿಕ ಅವರೆಲ್ಲರೂ ಈ ಆಡಳಿತದ ಅವಧಿಯಲ್ಲಿ ಸೇರ್ಪಡೆ ಆಗಿರುವುದನ್ನು ಗಮನಿಸಿದರೆ ಇವರ ಗ್ರಂಥಗಳಲ್ಲಿ ಎಲ್ಲ ವಿಷಯಗಳು ಅಡಕವಾಗಿವೆ ಎಂಬುದನ್ನು ನಾವು ಗಮನಿಸಬಹುದು ಅಂತ. ಒಟ್ಟಾರೆ ಇವನ ಕಾಲದ ಗ್ರಂಥದಲ್ಲಿ ತುಘಲಕ್ ಹಾಗೆ ಗುಲಾಮ ಸಂತತಿ ಮತ್ತು ಖಿಲ್ಜಿ ಸಂತತಿಯ ಆಳ್ವಿಕೆಯ ವಿವರಣೆಗಳಿವೆ. ಸೊ ಪುನಃ ನಮಗೆ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಅಥವಾ ಎಕ್ಸಾಮಿನ್ ಅಂತ ಕರಿತೀವಲ್ಲ, ಗುಲಾಮ್ ಸಂತತಿಗೆ, ಖಿಲ್ಜಿ ಸಂತತಿಗೆ, ತುಘಲಕ್ ಸಂತತಿಗೆ ಸಂಬಂಧಿಸಿದಂತಹ ಮಾಹಿತಿಗಳನ್ನ ಅರ್ಥೈಸಿಕೊಳ್ಬೇಕಾದ್ರೆ ಈ
ಈ ಗ್ರಂಥವನ್ನು ಬಳಸಬೇಕಾಗುತ್ತೆ ಅಂತ, ಅಥವಾ ಯಾವುದಿನ ಬರ್ಣಿಯ ಗ್ರಂಥ ಅತ್ಯಮೂಲ್ಯವಾಗುತ್ತೆ. ಯಾಕಂದ್ರೆ ಮಧ್ಯ ಭಾರತೀಯದಲ್ಲಿ ಬರ್ಣಿಯ ಇತಿಹಾಸ ಅತ್ಯಮೂಲ್ಯ ಅಂತ ನಾವು ಕರೀಬಹುದು ಅಂತ. ಹಾಗಾದ್ರೆ ಏನ್ ಹೇಳ್ತದೆ ನೋಡೋಣ. ಬಲ್ಬನಿಂದ ತುಘಲಕ್ನವರೆಗಿನ 9 ರಾಜರುಗಳ ವಿವರಣೆ ಇದೆ ನೋಡಿ. ಗುಲಾಂ ಸಂತತಿಯ ಕೊನೆಯ ಅರಸ ಬಲ್ಬನ್ನ, ಹಾಗೆ ನಂತರದಲ್ಲಿರತಕ್ಕಂಥ 9 ಅಂದ್ರೆ ಈ ಜಿನಾಲಜಿಕಲ್ ಅಕೌಂಟ್ ಇಂದ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೃತಿ ಇದು ಅಂತ. ಸೊ ಬರ್ಣಿಯ ಬರವಣಿಗೆಗಳು ಸತ್ಯವಾಗಿ ಮತ್ತು ಸುಲ್ತಾನ್ಗೆ ವಿರುದ್ಧವಾಗಿ ಬರೆಯುವ ಸಾಹಸವನ್ನು ನಾನು ಮಾಡಿಲ್ಲ ಅಂತ ತಾನೇ ಒಪ್ಪಿಕೊಂಡಿದ್ದಾನೆ ನೋಡಿ. ಎಷ್ಟು ಇಂಪಾರ್ಟೆಂಟ್. ಅವನು ಹೇಳ್ತಾನೆ ರಾಜನ ಹೊಗಳಿಯೇ ಬರಬೇಕಾಗುತ್ತೆ, ಅವ್ರು ತೆಗಲಿಕ್ಕೆ ಆಗಲ್ಲ ಅಂತ. ಹಾಗೆ ನಾನು ಹೊಗಳಿಯೇ ಬರೆದಿದ್ದೇನೆ ಅಂತ ಹೇಳಿದ್ದಾನೆ ಅಂದ್ರೆ ಅವ್ರ ವಿರೋಧವಾಗಿ ನಾನು ಬರೆಯುವಂಥ ಸಾಹಸ ಮಾಡಿಲ್ಲ. ಇದರಿಂದ ಗೊತ್ತಾಗುತ್ತೆ ಈ ಕೃತಿಗಳು ಎಷ್ಟು ಸತ್ಯಕ್ಕೆ ಸಮೀಪ ಆಗಿವೆ ಅಂತ. ಹಾಗೆ ಕೆಲವು ಇತಿಹಾಸಕಾರರು ಬರ್ಣಿ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸಿದ್ದಾನೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವನೇನು ಹೇಳಿದ್ದಾರೆ, ಆದ್ರೆ ಇತಿಹಾಸದ ವಿಷಯಗಳನ್ನ ಕೂಲಂಕುಷವಾಗಿ ನಾವು ಗಮನಿಸ್ತಾ ಬಂದಾಗ ಕೆಲವು ಇತಿಹಾಸಕಾರರಿಗೆ ಅನುಮಾನ ಬಂದ್ರೆ ಹೇಳ್ಬೋದು, ಇಲ್ಲ ಕೆಲವು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಷಯಗಳು ಇದರಲ್ಲಿ ಸೇರ್ಪಡೆ ಆಗಿದ್ದಾವೆ ಅಂತಕ್ಕಂಥದ್ದು. ಯಾಕೆ ಈ ವಿಷಯ ಬರುತ್ತೆ ಅಂತಂದ್ರೆ, ಸೊ ಇಲ್ಲಿ ಅವನು ವಿಷಯವನ್ನ ಕಾಲಕ್ರಮಣಿ ಹಂತದಲ್ಲಿ ಬರಿತಾ ಹೋಗಿಲ್ಲ. ಸೊ ವ್ಯತ್ಯಾಸ ಆಗಿದೆ ಅಂತಕ್ಕಂಥದ್ದು. ಹಾಗೂ ಘಟನೆಗಳ ಬಗ್ಗೆ ದಿನಾಂಕವನ್ನು ಉಲ್ಲೇಖ ಮಾಡಿಲ್ಲ. ಅದ್ರ ಜೊತೆಗೆ ಇವನು ಹಿಂದೂ ವಿರೋಧಿ ಆಗಿದ್ದ ಅಂತಕ್ಕಂಥ ಅಭಿಪ್ರಾಯವೂ ಇದೆ. ಸೊ ಈ ಕಾರಣಕ್ಕಾಗಿ ನಾವಿಲ್ಲಿ ಗಮನಿಸೋದಕ್ಕೆ ಸಾಧ್ಯವಾಗತಕ್ಕಂಥದ್ದು. ಸೊ ಇಲ್ಲಿ ಏನು ಉದಾಹರಣೆ ಕೊಡ್ಬೋದು ನಾವು, ಯಾಕೆ ಗಮನಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಥವಾ ಏನು ಇನ್ಫಾರ್ಮೇಶನ್ ಇದೆ. ಅಲ್ಲಾವುದ್ದೀನನ ಮಾರುಕಟ್ಟೆಯನ್ನು ವಿವರಿಸುವಾಗ ಹಿಂದೂಗಳು ಮತ್ತು ಕಾಫಿರರು ಕಾಳು ಸತ್ತಿ ಮಾರಾಟ ಮಾಡುತ್ತಿದ್ದರು. ಸೊ ಅವನ ಮಾರಾಟದ ವ್ಯವಸ್ಥೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಬೇರೆ ಯಾವುದೇ ಸ್ಥಳದಲ್ಲಿ ವಸ್ತುಗಳನ್ನ ಮಾರಾಟ ಮಾಡಬೇಕಾದ್ರೆ ನಿಗದಿತ ಹಣಕ್ಕೇನೆ ಮಾರಾಟ ಮಾಡತಕ್ಕಂಥ ನಿಯಮ ಇದೆ. ಹಾಗೆ ಒಂದು ಪ್ರದೇಶ ಮತ್ತೊಂದು ಪ್ರದೇಶಕ್ಕೆ ವಸ್ತುಗಳನ್ನ ಅಥವಾ ಧಾನ್ಯಗಳನ್ನು ಸಾಗಿಸುವಂತ ಇಲ್ಲ ಅಂತಕ್ಕಂಥ ನಿಯಮ ಇದೆ. ಅದನ್ನು ಮೀರಿ ಹಿಂದೂಗಳು ಮಾರುಕಟ್ಟೆಯನ್ನು ಬಳಸಿಕೊಂಡಿದ್ರು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾನೆ. ಸೊ ಹಿಂದೂಗಳು ವಿರೋಧ ಆಗಿದ್ದ ಕಾರಣಕ್ಕಾಗಿ ಅಂತ ಹೇಳ್ಬೋದು, ಇಲ್ಲಂದ್ರೆ ಮುಸ್ಲಿಮರ ಆಡಳಿತ ಆಗಿರ್ತಕ್ಕಂಥ ಕಾರ್ಯ ಮಾಡಿರಬಹುದಲ್ಲ, ಹಾಗೆ ಹೇಳೋದಲ್ಲ, ಹಿಂದೂಗಳೇ ಅಂತ ಹೇಳ್ತಾರೆ. ಹಾಗೆ ತುಘಲಕನ ತಾಮ್ರದ ನಾಣ್ಯ ಚಲಾವಣೆ ವಿಷಯದಲ್ಲಿ ಅದರ ವಿಫಲತೆ ಕುರಿತು ಉಲ್ಲೇಖಿಸುತ್ತಾನೆ. ಸೊ ಯಾಕೆ ವಿಫಲ ಆಯ್ತು ಅಂತ ಹೇಳ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಬರೀತಾನೆ, ಪ್ರತಿಯೊಬ್ಬ ಹಿಂದೂವಿನ ಮನೆಯು ಟಂಕಶಾಲಿಯಾಗಿತ್ತು. ಈಗ ತುಘಲಕನ ಆಡಳಿತದಲ್ಲಿ ಒಂದು ಹೊಸ ಪ್ರಯೋಗ ಮಾಡ್ತಾನೆ. ಬಂಗಾರದ ಮತ್ತು ಬೆಳ್ಳಿಯ ನಾಣ್ಯಕ್ಕೆ ಬದಲಾಗಿ ತಾಮ್ರದ ಮತ್ತು ಹಿತ್ತಾಳೆಯ ನಾಣ್ಯ ಅದಕ್ಕೆ ಸೇಮ್ ಆಗಿ ಒಯ್ಯಬಹುದು ಅಂತ ಹೇಳ್ತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ನಾಣ್ಯ ತಯಾರು ಮಾಡಿ ಅವುಗಳನ್ನು ಕೊಟ್ಟು ಸುಲ್ತಾನದ ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳನ್ನ ತಗೊಂಡು ಬಂದಿದೆ. ಸೊ ಹಾಗಾಗಿ ಈ ವಿಷಯದಲ್ಲೂ ಸಹಿತ ಅಲ್ಲಿ ನಮಗೆ ಹಿಂದೂಗಳ ಬಗ್ಗೆ ಅಭಿಪ್ರಾಯವನ್ನು ಗಮನಿಸಬಹುದು ಅಂತ. ಒಟ್ಟಾರೆ ಇವುಗಳನ್ನ ವಿಮರ್ಶಾತ್ಮಕವಾಗಿ ನಾವು ನೋಡಲಾಗಿ ಎಲ್ಲ ವಿವರಣೆಗಳು ಪೂರ್ಣ ಸತ್ಯವಾಗಿಲ್ಲ ಎಂಬುದನ್ನ ನಾವು ಹೇಳಬಹುದು ಅಂತ. ಅದಕ್ಕೂ ಎಲ್ಲವನ್ನೂ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಬಹುದು. ಅವನ ಇತರ ಕೃತಿಗಳು ಸೌದ್ ಇ ಕಬೀರ್, ಇನಾಯತ್ ನಾಮ ಇ ಇಲಾಹಿ, ಮಾಸಿದ್ ಇ ಸಾಲಾರ್, ತಾರಿಕ್ ಇ ಫಿರೋಜ್ ಶಾಹಿ ಮುಂತಾದವುಗಳು ಈ ಕಾಲಕ್ಕೆ ಸಂಬಂಧಿಸಿದಂತ ಈತ ನಡೆಸಿರ್ತಕ್ಕಂಥ ಸಾಹಿತ್ಯದ ಕೃತಿಗಳು. ಹಾಗೆ ನೆಕ್ಸ್ಟ್ ಖ್ವಾಜಾ ಅಬ್ದುಲ್ಲಾ ಮಲಿಕ್ ಇಸಾಮಿ. ಇವನು ಮೊಹಮ್ಮದ್ ಬಿನ್ ತುಘಲಕನ ಸಮಕಾಲೀನನು, ಸುಲ್ತಾನನ ವಿರೋಧಿಯಾಗಿದ್ದನು. ನೋಡೋಣ ಇಲ್ಲಿ ಏನು ವ್ಯತ್ಯಾಸ ಆಗುತ್ತೆ ಬರವಣಿಗೆ ದೃಷ್ಟಿಕೋನದಿಂದ. ರಾಜಧಾನಿಯ ಬದಲಾವಣೆ ಕಾಲಕ್ಕೆ ದಕ್ಷಿಣ ಭಾರತಕ್ಕೆ ಬಂದು ದೌಲತಾಬಾದ್ನಲ್ಲಿ ಉಳಿದನು. ಸೊ ದೇವಗಿರಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾನೆ ದೆಹಲಿಯಿಂದ. ಸೊ ಈ ಕಾಲಕ್ಕೆ ದಕ್ಷಿಣಕ್ಕೆ ಬಂದಾಗ ಈ ದಕ್ಷಿಣದಲ್ಲೇ ಉಳ್ಕೋತಾನೆ. ಸೊ ಸುಲ್ತಾನ ಪುನಃ ದೇವರಿಗೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡ್ತಾನೆ, ಬಟ್ ಇವನು ಇಲ್ಲೇ ಉಳ್ಕೋತಾನೆ, ಹೋಗಲ್ಲ. ವಿರೋಧಿ ಆಗಿದ್ದ ಅನ್ನೋ ಕಾರಣಕ್ಕಾಗಿ ಹೋಗ್ಲಿಲ್ಲ ಅಂತಕ್ಕಂಥ ಮಾತ್ರ ಒಪ್ಕೋಬಹುದು. ಆದ್ರೆ ಬಹಮನಿ ಸಾಮ್ರಾಜ್ಯದಲ್ಲಿ ಉಳ್ಕೋತಾರೆ, ಅಂದ್ರೆ ದಕ್ಷಿಣ ಭಾರತದಲ್ಲಿ ಬಹಮನಿ ಸಾಮ್ರಾಜ್ಯ ಉದಯವಾಗುತ್ತೆ. ಮೊಹಮ್ಮದ್ ಬಿನ್ ತುಘಲಕನ ಕೊನೆಯ ಕಾಲಕ್ಕೆ ದಂಗೆಗಳ ಪ್ರತಿಫಲವಾಗಿ ಬಹಮನಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯ ಎರಡು ಉಗಮ ಆಗ್ತವೆ. ಸೊ ಅದರಲ್ಲಿ ಬಹಮನಿ ಸಾಮ್ರಾಜ್ಯದ ಮೊದಲ ಸುಲ್ತಾನ ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಆಸ್ಥಾನದಲ್ಲಿ ಉಳ್ಕೋತಾನೆ, ಅವನ ಆಸ್ಥಾನದಲ್ಲಿ ಉಳಿತಾನೆ. ಕುತುಬ್ ಉಸ್ ಸಲಾತೀನ್ ಎಂಬ ಕೃತಿಯನ್ನು ರಚಿಸಿದ. ಸೊ ಎಲ್ಲ ವಿಷಯಗಳನ್ನ ತನ್ನ ಗ್ರಂಥದಲ್ಲಿ ಸೆರೆ ಹಿಡಿತಾನೆ. ಸೊ ಈ ಕೃತಿ 1250ರಲ್ಲಿ ಪೂರ್ಣಗೊಂಡಿದೆ, ರಚನೆ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಆಮಿನಿ ಸಂತತಿಯಿಂದ ತುಘಲಕ್ ಸಂತತಿಯವರೆಗೆ ಐತಿಹಾಸಿಕ ಅಂಶಗಳ ವಿವರಣೆ ಇದೆ. ಸೊ ಇವನ ಬಗ್ಗೆ ಸಹಿತ ಈ ಕಾಲಘಟ್ಟದ ಅನೇಕ ಮಾಹಿತಿಗಳನ್ನ ಕೊಡ್ತಾ ಇದ್ದಾನೆ. ಹಾಗೆ ಅತಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಬ್ಬ ಇತಿಹಾಸಕಾರ
ಇಬ್ನ ಬತೂತ ಅಥವಾ ಇಬನ್ ಬತೂತ. ಸೊ ಇವನ ಗ್ರಂಥ ಉಳಿದೆಲ್ಲ ಗ್ರಂಥಕ್ಕಿಂತ ಇನ್ನಷ್ಟು ಉಪಯುಕ್ತವಾಗಿರ್ತಕ್ಕಂಥ ಅಥವಾ ಮೌಲ್ಯಯುತವಾಗಿರ್ತಕ್ಕಂಥದ್ದಾಗಿದೆ. ಯಾಕೆ ನೋಡೋಣ ಆಮೇಲೆ. ಸೊ ಇವನು ಆಫ್ರಿಕಾದ ಮೂಲದವನು. 1304ರಲ್ಲಿ ತಂಜೀರ್ನಲ್ಲಿ ಜನಿಸಿದ. 1325ರಲ್ಲಿ ಪ್ರವಾಸ ಆರಂಭಿಸಿ 1333ರಲ್ಲಿ ಭಾರತದ ಸಿಂಧವನ್ನು ತಲುಪಿದ. ಸೊ ಆಫ್ರಿಕಾದಿಂದ ಸಿಂಧದವರೆಗೆ ಆಗಮಿಸ್ತಾನೆ. ಸುಮಾರು 14 ವರ್ಷ ಭಾರತದಲ್ಲಿ ಉಳಿದುಕೊಂಡ. ಸುಲ್ತಾನ್ ಮೊಹಮ್ಮದ್ ತುಘಲಕನ ಇವನನ್ನ ದೆಹಲಿಯ ಕಾಜಿಯನ್ನಾಗಿ ನೇಮಕ ಮಾಡಿದ್ದ. ನ್ಯಾಯ ವ್ಯಕ್ತಿ ಅಂತ ನೇಮಕ ಮಾಡ್ತಾನೆ. ಸುಮಾರು 10 ವರ್ಷಗಳ ಕಾಲ ಕಾಜಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾನೆ ಅಥವಾ ಕಾಜಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಬಟ್ ವಾಪಸ್ಸಾಗಿ ತನ್ನ ದೇಶಕ್ಕೆ ಹೋಗ್ತಾನೆ. ನೋಡಿ, ಇಲ್ಲಿ ಬಂದು ಉನ್ನತ ಹುದ್ದೆಯನ್ನು ಪಡ್ಕೊಂಡು ಇಲ್ಲೇ ಉಳಿಯುವುದಿಲ್ಲ, ಅವನು ವಾಪಸ್ಸಾಗಿ ಹೋಗ್ತಾನೆ. ಸೊ ತನ್ನ ಮಾತೃ ದೇಶಕ್ಕೆ ವಾಪಸ್ಸಾಗಿ ಅಥವಾ ಮೊರಕ್ಕಾದ ಸುಲ್ತಾನ ಬಳಿ ಆಶ್ರಯ ಪಡೆದು ಸುಲ್ತಾನನ ಅಪ್ಪನೆಯ ಮೇರೆಗೆ ಅಲೆಹರ ಎಂಬ ಕೃತಿಯನ್ನ ರಚಿಸಿದ. ಅಮೂಲ್ಯವಾಗಿರ್ತದೆ. ಈ ಕೃತಿಯನ್ನ ಭಾರತದಲ್ಲಿ ರಚಿಸದೇ ಇರುವುದರಿಂದ, ಅಂದ್ರೆ ಭಾರತದ ಯಾವ ಸುಲ್ತಾನ ಅಡಿಯಲ್ಲಿ ಅವರು ಇಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ಯಾರ ಬಗ್ಗೆನೂ ಹೆದರಿಕೆ ಇಟ್ಕೊಂಡು ಕೃತಿಯನ್ನ ರಚಿಸಬೇಕಾದಂತ ಅವಶ್ಯಕತೆ ಇಲ್ಲ, ಯಾರನ್ನು ಹೊಗಳಬೇಕಾದಂತ ಅವಶ್ಯಕತೆನೂ ಇಲ್ಲ. ಹಾಗಾಗಿ ಇದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇದು ಸತ್ಯಕ್ಕೆ ಹತ್ತಿರವಾಗಿದೆ. ಎಲ್ಲ ವಿಷಯಗಳನ್ನು ನಾವು ಹೇಳ್ತಾನೆ. ಯಾಕೆ ಅವನು ಬರೆದಿರ್ತಕ್ಕಂಥದ್ದು ಈ ದೇಶ ಬಿಟ್ಟು ಹೊರಗಿನ ಜಾಗದಲ್ಲಿ ಅಂತ. ಸೊ ಅಂದಿನ ಭಾರತದ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ಥಿತಿಗತಿಗಳ ಕುರಿತು ವಿವರಿಸಿದ್ದಾನೆ. ಹಾಗೆ ಮೊಹಮ್ಮದ್ ಬಿನ್ ತುಘಲಕನ ವ್ಯಕ್ತಿತ್ವದ ಬಗ್ಗೆ ವಿವರಿಸಿದ್ದಾನೆ. ಹಾಗೂ ಆಡಳಿತ, ನ್ಯಾಯಾಂಗ, ಹವಾಮಾನ ಮುಂತಾದ ವಿಷಯಗಳ ವಿವರಣೆ ಇದೆ. ಸೊ ಇಬ್ನ ಬತೂತನ ಪುಸ್ತಕ ಅಥವಾ ಕೃತಿ ಅದು ಹೊರದೇಶದಲ್ಲಿ ರಚನೆ ಆಗಿರುವುದರಿಂದ ಭಾರತದ ಯಾವುದೇ ರಾಜ್ಯದ ಮೇಲೆ ಪ್ರಭಾವ ಬೀರದೇ ಇರುವುದರಿಂದ ಈ ಗ್ರಂಥ ಅತ್ಯಮೂಲ್ಯವಾಗಿರುವಂತಹದ್ದು. ಹಾಗೆ ನಾವು ನೆಕ್ಸ್ಟ್ ಅಂದ್ರೆ ಮಧ್ಯಗಿನ ಭಾರತ ದೇಶ ಇನ್ನೊಂದು ಘಟಕ ಅಂತ ಕರಿತೀವಿ, ಅದು ದಕ್ಷಿಣ ಭಾರತ ದೇಶ. ಆ ದಕ್ಷಿಣ ಭಾರತ ದೇಶ ನಾನು ಈಗಾಗಲೇ ಹೇಳಿದೆ, 2 ಮಂತ್ರಿಗಳು ಉಗಮವಾಗಿದ್ದವು. ಅದು ಮೊಹಮ್ಮದ್ ಬಿನ್ ತುಘಲಕನ ಕೊನೆಯ ಆಡಳಿತದ ಪ್ರಭಾವದ ಪ್ರತಿಫಲವಾಗಿ ಅಥವಾ ದಂಗೆಗಳ ಪ್ರತಿಫಲವಾಗಿ. ಒಂದು ವಿಜಯನಗರ ಸಾಮ್ರಾಜ್ಯ, ಇನ್ನೊಂದು ಬಹಮನಿ ಸಾಮ್ರಾಜ್ಯ. ಸೊ ನಾವು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ರಚನೆಗೆ ಬೇಕಾಗಿರ್ತಕ್ಕಂಥ ಗ್ರಂಥಗಳನ್ನು ನೋಡಿದಾಗ ಅಬ್ದುಲ್ ರಜಾ. ಸೊ ವಿಜಯನಗರ ದೊರೆ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಯಾಗಿದ್ದ ಅಬ್ದುಲ್ ರಜಾಕ ವಿಜಯನಗರ ರಾಜ್ಯದ ರಾಜಕೀಯ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಸ್ಥಿತಿಗತಿಗಳ ಬಗ್ಗೆ ವಿವರಣೆ ನೀಡಿದ್ದಾನೆ. ಏನ್ ಹೇಳ್ತಾನೆ? ರಾಜಧಾನಿ ವಿಜಯನಗರವು 7 ಸುತ್ತಿನ ಕೋಟೆಗಳಿಂದ ರಕ್ಷಿತವಾಗಿತ್ತು. ಸೊ ರಕ್ಷಣಾತ್ಮಕವಾಗಿ ಅತ್ಯಂತ ಮಹತ್ವದ ಸ್ಥಾನವನ್ನ ಪಡ್ಕೊಳ್ಳಲಾಗಿತ್ತು ಅಂತ ವಿವರಣೆಯನ್ನ ನೀಡ್ತಾನೆ ಅಂತ. ಹಾಗೆ ಅವರು ಬರೀತಾ ಹೇಳ್ತಾನೆ, ವಿಜಯನಗರದಂತ ನಗರವನ್ನ ನನ್ನ ಕಣ್ಣು ಕಂಡಿಲ್ಲ. ನಾನು ಅನೇಕ ಪ್ರದೇಶಗಳಿಗೆ ಸಂಚರಿಸಿದ್ದೇನೆ, ಆದರೆ ಇಂಥ ನಗರವನ್ನ ನಾನು ನೋಡಲೇ ಇಲ್ಲ ಅಂತ. ಇದಕ್ಕೆ ಸಮನಾದ ನಗರ ಜಗತ್ತಿನಲ್ಲಿ ಇದೆ ಎಂಬ ಸಂಗತಿಯನ್ನು ನನ್ನ ಕಿವಿಗೂ ಕೇಳಿಸಿಲ್ಲ. ನಾನು ಅಡ್ಡಾಡಿಲ್ಲ ಅಂತ ತಗೊಂಡಿರುವಾಗ ಬೇರೆ ಯಾರಾದ್ರೂ ಹೇಳಿದ್ರೆ ಅದು ಸಹಿತ ನನ್ನ ಕಿವಿಗೆ ತಲುಪಲಿಲ್ಲ. ಅಂದ್ರೆ ವಿಜಯನಗರದಂತ ನಗರವನ್ನ ಜಗತ್ತಿನ ಯಾವ ಪ್ರದೇಶದಲ್ಲೂ ನಾನು ನೋಡಿಲ್ಲ ಅಂತಕ್ಕಂಥ ಮಾತನ್ನು ಹೇಳುತ್ತಾರೆ. ನಮ್ಮ ಈ ಸಾಮ್ರಾಜ್ಯದ ವೈಭವವನ್ನು ನಾವು ಗಮನಿಸಬಹುದು ಅಂತ. ಎಷ್ಟು ಸಿರಿಸಂಪನ್ನವಾಗಿರ್ತಕ್ಕಂಥ, ಅದ್ಭುತವಾಗಿರ್ತಕ್ಕಂಥ, ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ನಗರ ಇದಾಗಿತ್ತು ಅಂತಕ್ಕಂಥ. ಹಾಗೆ ಇನ್ನೊಬ್ಬ ವಿದೇಶಿ ಪ್ರವಾಸಿಗನಾಗಿರ್ತಕ್ಕಂಥ ನಿಕೋಲೋ ಕೊಂಟಿ ಬರ್ತಾನೆ. ಕ್ರಿಸ್ತಕ 1420ರಲ್ಲಿ ವಿಜಯನಗರವನ್ನ ಭೇಟಿ ಆಗ್ತಾನೆ. ಈತ ಇಟಲಿ ಪ್ರವಾಸಿಗ. ವಿಜಯನಗರ ಕುರಿತು ಹೀಗೆ ಹೇಳ್ತಾನೆ, ಮುತ್ತು ರತ್ನಗಳನ್ನು ವಿಜಯನಗರದ ಬೀದಿಗಳಲ್ಲಿ ಮಾರಲಾಗುತ್ತಿತ್ತು. ನೋಡಿ, ವಿಜಯನಗರದ ಸಂಪದ್ಭರಿತಕ್ಕೆ ಉದಾಹರಣೆ. ಮುತ್ತು ರತ್ನಗಳನ್ನ ಬೀದಿಯಲ್ಲಿ ಮಾರಾಟ ಮಾಡಲಾಗ್ತಿದೆ. ಐ ಥಿಂಕ್ ಪಾಟೀಲ್ ಅಂತಕ್ಕಂಥ ಒಂದು ಪುಸ್ತಕ ಬರೆದಿದ್ದಾರೆ. ವಿಜಯನಗರದ ಬಜಾರ್ ಅಂತ ದಿವಸ 7 ದಿನಗಳು 7 ವಸ್ತುಗಳು ಮಾರಾಟವಾಗ್ತಿತ್ತು. ಅಂದ್ರೆ ಪ್ರತಿದಿನವೂ ಬಜಾರ್ ನಡೀತಿತ್ತು ವಿಜಯನಗರದಲ್ಲಿ ಅಂತ ನೋಡಿದ್ರೆ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಥವಾ ಸಿರಿಸಂಪನ್ನವಾಗಿತ್ತು ಅಂತಕ್ಕಂಥ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಮತ್ತೊಬ್ಬ ಪ್ರವಾಸಿಗ, ಪೋರ್ಚುಗೀಸ್ ಪ್ರವಾಸಿ ಪೇಸ್ ಅಂತಕ್ಕಂಥವರು ತಮ್ಮ ಪ್ರವಾಸ ಕಥೆಗಳಲ್ಲಿ ಅಮೂಲ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನ ನೀಡಿದ್ದಾರೆ. ಇವನು ಕೃಷ್ಣದೇವರ ಕುರಿತು ಈ ರೀತಿ ಹೇಳಿದ್ದಾನೆ, ಈ ದೊರೆಯು ಅಷ್ಟೇನು ಎತ್ತರವಾದ ಆಳಲ್ಲ, ಸುಂದರಾನವನು, ಆದರೆ ಮುಖದ ಮೇಲೆ ಸಿಡುವಿನ ಕಲೆಗಳಿವೆ. ನೋಡಿ, ಎಂತ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ಸಿಡುಬು ರೋಗ ಭಾರತದ ಇತಿಹಾಸದಲ್ಲಿ ನಮ್ಗೆ ಗೊತ್ತಿರ್ತಕ್ಕಂಥ, ಇವತ್ತು ಅದು ಇಲ್ಲ. ಸೊ
ಅವತ್ತಿನ ಕಾಲದಲ್ಲಿ ಸಿಡಿಲು ಇತ್ತು, ಅದು ರಾಜನಿಗೂ ತಲುಪಿತ್ತು ಅಥವಾ ತಗುಲಿತ್ತು ಅಂತಕ್ಕಂಥ ಮಾಹಿತಿಯನ್ನು ಈ ಗ್ರಂಥದ ಮೂಲಕ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೂ ಪ್ರಜೆಗಳು ಈತನ ಬಗ್ಗೆ ಭಯ ಭಕ್ತಿಯನ್ನ ಹೊಂದಿದ್ದರು ಅಥವಾ ಗೌರವಿತವಾಗಿರ್ತಕ್ಕಂಥ ಸ್ಥಾನವನ್ನ ಕೊಡ್ತಾ ಇದ್ರು. ಹಾಗೂ ಈತನ ರಾಜ ಲಕ್ಷಣಗಳು ಪರಿಪೂರ್ಣವಾಗಿ ನೆಲೆಸಿವೆ. ಒಬ್ಬ ರಾಜ ಏನಿರಬೇಕು, ಉದಾಹರಣೆಗೆ ನಾವು ದೇಶ ಸುತ್ತಾರ ಕಾಲಕ್ಕೆ ಭಗವಾನ ಬಗ್ಗೆ ನೋಡಿದ್ದೇವೆ. ತಾನು ರಾಜ ಅಂತ ಅನಿಸಿಕೊಳ್ಳೋದಕ್ಕೋಸ್ಕರವಾಗಿ ವಿಶೇಷವಾಗಿರ್ತಕ್ಕಂಥ ಪೋಷಾಕಗಳನ್ನು ಧರಿಸಿಕೊಳ್ತಾನೆ. ಬಟ್ ಇಲ್ಲಿ ಯಾವ ಪೋಷಾಕ್ ಇಲ್ಲದೆ ತನ್ನ ರಾಜತ್ವದ ಒಂದು ಪ್ರಭಾವವನ್ನು ಪ್ರಸಾರ ಮಾಡ್ತಾ ಇದ್ದ, ಅಂತಹ ಗುಣಗಳು ಅವನಲ್ಲಿ ಇದ್ದು ಅಂತಕ್ಕಂಥ ವಿದೇಶಿ ಇತಿಹಾಸಕಾರ ಬೇಕಾನೆ ಅಂತ. ಹಾಗೂ ಈತನ ಸ್ವಭಾವದ ವಿನೋದಪರ, ಅವನೇನು ಸ್ಟ್ರಿಕ್ಟ್ ಆಗಿ ಗಟ್ಟುಮರೆ ಹಾಕೊಂಡಿರಲಿಲ್ಲ, ನಗುಮುಖದವನೇ ಆಗಿರ್ತಾ ಇದ್ದ ಅಂತ, ಹರ್ಷಚಿತ್ತನೂ ಆಗಿರ್ತಿದ್ದ. ಹಾಗೆ ವಿದೇಶಿಯರನ್ನ ಕರುಣೆಯಿಂದ ಕಾಣುವಂತವನಾಗಿದ್ದ. ಈ ಎಲ್ಲ ವಿವರಣೆಗಳನ್ನು ನೋಡಿದ್ರೆ ಕೃಷ್ಣದೇವರನ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ 14ನೇ ದಕ್ಷಿಣ ಭಾರತವನ್ನು ಸಂದರ್ಶಿಸಿದ ಪೋರ್ಚುಗೀಸ್ ಪ್ರವಾಸಿ ಬಾರ್ಬೋಸ್ ಈತ ಏನ್ ಹೇಳ್ತಾನೆ, ಸೊ ಈತನು ಸಹಿತ ವಿಜಯನಗರದ ಇತಿಹಾಸದಲ್ಲಿ ಸಂಕ್ಷಿಪ್ತ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದಾನೆ. ಹಾಗೆ ನುನೇಜ್ ಅಂತಕ್ಕಂಥವ ಕುದುರೆ ವ್ಯಾಪಾರಿ 1537ರಲ್ಲಿ ವಿಜಯನ ಸಾಮ್ರಾಜ್ಯದ ಕುರಿತು ಬರೆದ ವೃತ್ತಾಂತ ಅತ್ಯಂತ ಉಪಯುಕ್ತವಾಗಿರತಕ್ಕಂಥ ಮೂಲಾಧಾರವಾಗಿದೆ. ಹೀಗೆ ನಾವು ಮಧ್ಯಯುಗೀನ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಎಲ್ಲ ಸಾಹಿತ್ಯದ ಕೃತಿಗಳ ಮೂಲಕ ಆ ಕಾಲಘಟ್ಟದ ರಾಜರ ಆಡಳಿತದ, ಧರ್ಮದ, ನ್ಯಾಯ ನೀತಿಯ, ಸಾಮಾಜಿಕದ, ಸಂಸ್ಕೃತಿದ ಮುಂತಾದ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಹೀಗೆ ಈ ಸಾಹಿತ್ಯಿಕ ಮೂಲಾಧಾರಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸ್ತವೆ. ಹಾಗೆಯೇ ಇದಕ್ಕೆ ಸಪೂರ್ಣವಾಗಿ ಪುರಾತತ್ವ ಮೂಲಾಧಾರಗಳು ಮಹತ್ವದ ಪಾತ್ರ ವಹಿಸ್ತವೆ. ಈ ಪುರಾತತ್ವ ಮೂಲಾಧಾರದಲ್ಲಿ ನಾಣ್ಯಗಳ ಕುರಿತು ನೋಡಕ್ಕೆ ನಾಣ್ಯ ಚಲಾವಣೆ ಈ ಕಾಲಕ್ಕೆ ಉತ್ತುಂಗ ಶಿಖರಕ್ಕೆ ಇತ್ತು. ಆ ಕಾರಣಕ್ಕಾಗಿ ಆ ನಾಣ್ಯಗಳ ನಿಶ್ಚಿತ ಇತಿಹಾಸವನ್ನು ರಚನೆ ಮಾಡೋದು. ಹಾಗೆ ನಾಣ್ಯಗಳ ಮೂಲಕವಾಗಿ ನಾವು ಏನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ನಾಣ್ಯಗಳ ವಿದ್ಯಾರ್ಥಿಗಳಿವೆ, ಅನೇಕ ಲೋಹಗಳ ಮೂಲಕ ನಾಣ್ಯಗಳನ್ನು ತಯಾರಿಸಲಾಗಿದೆ. ಆ ನಾಣ್ಯಗಳ ಮೇಲಿರ್ತಕ್ಕಂಥ ಬರಹದ ಮೂಲಕ ಆ ಬರಹ ಯಾವುದು ಗೊತ್ತಾಗುತ್ತೆ. ಹಾಗೆ ಅಲ್ಲಿ ರಾಜನ ಚಿತ್ರದ ಮೂಲಕ ರಾಜ ಯಾವುದು ಅಂತ ಗೊತ್ತಾಗುತ್ತೆ. ಆ ರಾಜನ ಸೇಫ್ ಮೂಲಕ ಆ ನಾಣ್ಯದ ಆಕೃತಿ ಆಗಿತ್ತು ಅಂತ ಗೊತ್ತಾಗುತ್ತೆ. ಇನ್ನೂ ಅನೇಕ ಎಲ್ಲ ಮಾಹಿತಿಗಳು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೇವೆ. ನೇರವಾಗಿ ನಾವು ವಿಷಯಕ್ಕೆ ಬರೋದಾದ್ರೆ ಮಧ್ಯಯುಗೀನ ಭಾರತದ ದೆಹಲಿ ಸುಲ್ತಾನ ಕಾಲದಲ್ಲಿ ಹಾಗೂ ವಿಜಯನಗರ ಕಾಲದಲ್ಲಿ ಅನೇಕ ನಾಣ್ಯಗಳು ಹೊರಡಿಸಲ್ಪಟ್ಟಿವೆ ಅಥವಾ ಚಲಾವಣೆಗೊಂಡಿವೆ. ಈ ನಾಣ್ಯಗಳನ್ನ ಸೂಕ್ಷ್ಮವಾಗಿ ಗಮನಿಸುವ ಮೂಲಕ ಇತಿಹಾಸವನ್ನು ಅರ್ಥೈಸಿಕೊಳ್ಳಬಹುದು. ಹಾಗೆ ಹೇಗೆ ಇತಿಹಾಸ ಅರ್ಥೈಸಿಕೊಳ್ಳೋಕೆ ಸಾಧ್ಯವಾಗುತ್ತೆ? ಗುಲಾಮ ಸಂತತಿ ಸುಲ್ತಾನರಾಗಿರ್ತಕ್ಕಂಥ ಇಲ್ತಮಿಷನ ಕಾಲದಲ್ಲಿ ಪ್ರಥಮ ಬಾರಿಗೆ ಭಾರತದ ಇತಿಹಾಸದಲ್ಲಿ ನಾಣ್ಯಗಳು ಚಲಾವಣೆಗೊಂಡಿವೆ. ಅಂದ್ರೆ ಮುಸ್ಲಿಂ ಇತಿಹಾಸಕ್ಕೆ ಭಾರತದಲ್ಲಿ. ಸೊ ದೆಹಲಿಯನ್ನು ಆಳಿರ್ತಕ್ಕಂಥ ಸುಲ್ತಾನರಲ್ಲಿ ಪ್ರಥಮವಾಗಿ ನಾಣ್ಯ ಹೊರಡಿಸಿದವ ಅಲ್ತಮಿಷ್ ಶಾ ಅಥವಾ ಇಲ್ತಮಿಷ್ ಶಾ ಅಂತ. ಇದರ ಬೆಳ್ಳಿಯ ನಾಣ್ಯ ಅದರ ಟಕ್ ಅಂತ ಕರಿತೀವಿ, 175 ಗ್ರೇನ್ ತೂಕದ್ದಾಗಿದೆ. ಹಾಗೂ ಈ ನಾಣ್ಯದ ಮೇಲೆ ಅರಬಿಕ್ ಭಾಷೆಯಲ್ಲಿ ಬರೆಸಲಾಗಿದೆ. ಅದನ್ನು ಶಾಸನ ಅಥವಾ ಬರವಣಿಗೆ ಅಂತ ಕರಿತೀವಿ ಅಂತ. ಸೊ ಒಟ್ಟಾರೆ ಇವನು ಹೊರಡಿಸತಕ್ಕಂಥ ನಾಣ್ಯದ ಆಧಾರದಿಂದ ಮತ್ತು ಪ್ರಥಮ ಅರ್ಥದಿಂದ ಮಧ್ಯಯುಗೀನ ಭಾರತ ಇತಿಹಾಸ ದೃಷ್ಟಿಕೋನ ಇವನ್ನ ಏನಂತ ಕರಿಬಹುದು ಅಂತಂದ್ರೆ ಆಧುನಿಕ ಭಾರತೀಯ ರೂಪಾಯಿಯ ಪೂರ್ವಜ. ಇವತ್ತೇನು ₹1 ಕಾಯಿನ್ ಅಂತ ಕರಿತೀವಲ್ಲ, ಆ ₹1 ಕಾಯಿನ್ ಹಿನ್ನಡೆ ನಾವು ಹೋದ್ರೆ ಅದು ಅಲ್ತಮಿಷ್ ಶಾಹನ ಕಾಲಕ್ಕೆ ಬರಬೇಕಾಗುತ್ತೆ. ಇವತ್ತೇನು ಆ ನಾಣ್ಯಕ್ಕೆ ಬೆಲೆ ಬಂದಿದೆ ಅಥವಾ ಮಾಡೆಲ್ ಆಗಿದೆ ಅಥವಾ ಚಲಾವಣೆ ಆಗಿರ್ತಿದೆ, ಅದಕ್ಕೆ ಇವನೇ ಕಾರಣ ಆಗಿರುತ್ತೆ. ಅದಕ್ಕೆ ಆಧುನಿಕ ಭಾರತೀಯ ರೂಪಾಯಿಯ ಪೂರ್ವಜ ಅಂದ್ರೆ ಇವನೇ ಜನಕ ಅಂತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಅಂದ್ರೆ ಇಲ್ಲಿಂದ ಈ ನಾಣ್ಯ ಚಲಾವಣೆ ನಿರಂತರವಾಗಿ ಇವತ್ತಿನವರೆಗೂ ಅದು ಅನುಕರಣೀಯವಾಗಿ ಬೆಳಕೊಂಡು ಬಂದಿದೆ. ಹಾಗೆ ನಂತರ ಬರ್ತಕ್ಕಂಥ ಅಲ್ಲಾಹುದ್ದೀನ್ ಕಾಲದಲ್ಲಿ ಹೊರಡಿಸಿದಂಥ ನಾಣ್ಯಗಳಲ್ಲಿ ತನ್ನನ್ನು ದ್ವಿತೀಯ ಅಲೆಕ್ಸಾಂಡರ್ ಎಂದು ಕರೆಯಿಸಿಕೊಂಡಿದ್ದಾನೆ. ನೋಡಿ ಏನು ಇಂಪಾರ್ಟೆಂಟ್, ಅಲೆಕ್ಸಾಂಡರ್ ಯಾರು ಅಂತಕ್ಕಂಥ ವಿಷಯ ನಮ್ಗೆ ಗೊತ್ತಾಗುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಅಲೆಕ್ಸಾಂಡರ್ನ ಉದ್ದೇಶ ಎರಡಿದ್ದಾವು. ಒಂದು ಮೊಹಮ್ಮದ್ ಪೈಗಂಬರ್ ಮತ್ತೆ ಹೊಸ ಧರ್ಮವನ್ನು ಸ್ಥಾಪಿಸೋದು, ಹಾಗೂ ಮತ್ತೊಂದು ಈ ಜಗತ್ತನ್ನೇ ಗೆಲ್ಲೋದು. ಬಟ್ ಇವೆರಡು ಆಗಲ್ಲ ಅಂತಕ್ಕಂಥ ವಿಚಾರವನ್ನ ಅವನ ಸ್ನೇಹಿತರು ಹೇಳಿದಾಗ ಅದು ಕೈ ಬಿಡ್ತಾರೆ. ಅದು ಇಡೀ ದಕ್ಷಿಣ ಭಾರತ ಉತ್ತರ ಭಾರತ ಗೆದ್ದುಕೊಂಡ್ರೆ ಪ್ರತಿಫಲವಾಗಿ ತನ್ನನ್ನು ತನ್ನ ನಾಣ್ಯಗಳ ಮೇಲೆ ದ್ವಿತೀಯ ಅಲೆಕ್ಸಾಂಡರ್ ಎಂದು ಬರೆಯಿಸಿಕೊಂಡಿದ್ದಾನೆ. ಹಾಗೆ ಮೊಹಮ್ಮದ್ ತುಘಲಕನ ಕಾಲದಲ್ಲಿ ಅನೇಕ ಪ್ರಕಾರದ ನಾಣ್ಯ ಹೊರಡಿಸಿದ್ರು. ಹೀಗಾಗಿ ಎಡ್ವರ್ಡ್ ಥಾಮಸ್ ಇವನನ್ನ ನಾಣ್ಯ ಚಲಾವಣೆಯ ರಾಜ ಎಂದು ಕರೆದಿದ್ದಾನೆ. ಸೊ ಇವನ ಕಾಲದಲ್ಲಿ 200 ಗ್ರೇನ್ ತೂಕದ ದಿನಾರ್ ಎಂಬ ಹೊಸ ಚಿನ್ನದ ನಾಣ್ಯವನ್ನು ಜಾರಿಗೆ ತರಲಾಗಿದೆ. ಹಾಗೆ 140 ಗ್ರೇನ್ ತೂಕದ ಅಗಲಿ ಎಂಬ ಬೆಳ್ಳಿಯ ನಾಣ್ಯವನ್ನು
ಜಾರಿಗೆ ತರಲಾಗಿದೆ. ಸೊ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಜಾರಿಗೆ ತಂದಿರತಕ್ಕಂಥ ವ್ಯಕ್ತಿ ಮುಸ್ಲಿಂ ಇತಿಹಾಸದಲ್ಲಿ ಮೊದಲನೇವ ಮೊಹಮ್ಮದ್ ಬಿನ್ ತುಘಲಕ್. ಹಾಗೆ ಇದಕ್ಕೆ ಸಮನಾಗಿ ತದನಂತರದಲ್ಲಿ ಸಾಂಕೇತಿಕ ಅಥವಾ ತಾಮ್ರದ ಮತ್ತು ಹಿತ್ತಾಳೆಯ ನಾಣ್ಯಗಳನ್ನು ಜಾರಿಗೆ ತಂದ. ಹೀಗೆ ಈತನ ಕಾಲದಲ್ಲಿ ಅನೇಕ ಮಾದರಿ ನಾಣ್ಯಗಳು ಹೊರಡಿಸಲ್ಪಟ್ಟಿವೆ. ಹೀಗೆ ನಾಣ್ಯಗಳ ಕುರಿತು ಮತ್ತು ಸಾಹಿತ್ಯಿಕ ಮೂಲಾಧಾರಗಳ ಕುರಿತು ಇದುವರೆಗೂ ನಾವು ಅಭ್ಯಸಿಸಿದ್ದೇವೆ. ಮುಂದಿನ ದಿನದಲ್ಲಿ ಈ ಕಾಲದ ಸ್ಮಾರಕಗಳ ಮಹತ್ವ ಕುರಿತು ಗಮನಿಸೋಣ.